ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅರ್ಪಿತಾ. ಎಲ್ಲರೂ ಹೇಗಿದ್ದೀರಾ? ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಬಂದು ಶಿವರಾತ್ರಿ ಹಬ್ಬದ ದಿನ. ಎಲ್ರಿಗೂ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಮಾಮೂಲಿ ನಮ್ಮ ಮನೇಲಿ ಏನು ಮಾಡ್ತಿದ್ದೆ ಅದು ಬೆಳಗ್ಗೆ ವಿಡಿಯೋ ಮಾಡಿದೆ ಅಷ್ಟೇ. ಸ್ವಲ್ಪ ದೋಸೆ ಮಾಡ್ಕೊಂಡಿದ್ದೆ, ದೋಸೆ ಮತ್ತು ಬೆಂಡೆಕಾಯಿ ಪಲ್ಯ. ನಾನು ಪೂಜೆ ಮಾಡಬೇಕಿತ್ತಲ್ಲ, ಎಲ್ಲ ಪೂಜೆ ಮಾಡಿಕೊಂಡು ನಮ್ಮ ಮನೆಯವ್ರು ಗಂಜಿ ಕಾಯಿಸ್ಕೊಡು ಅಂದರು ಅಂದ್ಬಿಟ್ಟು ಗಂಜಿ ಕಾಯಿಸ್ಕೊಟ್ಟೆ. ಅವರು ಕುಡಿದ್ರು, ಸ್ವಲ್ಪ ಹೊತ್ತು ಆಟ ಆಡಿಸ್ತಾಯಿದ್ರು. ಇವು ನಮ್ಮ ತನು ಕೋಳಿ ಕಲ್ಲಂಗಡಿ ಹಣ್ಣು ತಿಂದ್ಬಿಟ್ಟು ಈ ಥರ ಈಚೆ ಎಸಿ ಅಂದರೆ ಒಳಗಡೆನೇ ಎಸ್ಕೊಂಡು ಅವ್ರ ಜೊತೆ ಆಟ ಆಡ್ತಾಯಿದ್ರು ರಿಷಿ ಮತ್ತು ತನ್ಮಯ್. ಸ್ವಲ್ಪ ಹೊತ್ತು ಆಟ ಆಡ್ತಾಯಿದ್ರು. ನಾವು ಬೆಳಗ್ಗೆಯಿಂದ ರಜೆ ಇತ್ತಲ್ಲ ಶಿವರಾತ್ರಿದು ಅಂತೇಳ್ಬಿಟ್ಟು, ಅವತ್ತು ಸಂಡೇನೂ ಆಗಿತ್ತು. ಸ್ವಲ್ಪ ಅಲ್ಲೇ ನಮ್ಮ ಮನೆ ಹತ್ರ ಆಲ್ರೆಡಿ ತೋರಿಸಿದ್ದೀನಿ, ಲುಲು ಮಾಲ್, ಹೈಪರ್ ಮಾರ್ಕೆಟ್ ಲುಲು ಮಾಲ್. ಇದರಲ್ಲಿ ಪ್ರತಿಯೊಂದು ಸಿಗುತ್ತೆ. ಹಾಗಾಗಿ ಸ್ವಲ್ಪ ಅಲ್ಲಿ ಹೋಗೋಣ ಅಂತೇಳ್ಬಿಟ್ಟು ಹೊರ್ಗಡೆ ಹೋಗಿದ್ದು ಬಂದು ತಿರ್ಗಾಡ್ಕೊಂಡು ಬರೋಣ ಅಂತೇಳ್ಬಿಟ್ಟು, ಇಲ್ಲಿ ಈ ಮಾಲಲ್ಲಿ ವ್ಯಾಲೆಂಟೈನ್ಸ್ ಡೇಗೆ ಒಂದು ಸ್ವಲ್ಪ ಡೆಕೋರೇಟಿವ್ ಮಾಡಿದ್ರು ಫ್ಲವರಲ್ಲಿ. ನೋಡಿ, ಇದು ಮುಂದೆ ದೊಡ್ಡ 2 ಕಡೆ ರೋಡ್ಗೂ ಅಟ್ಯಾಚ್ ಆಗೈತೆ ಲುಲು ಮಾಲು, ದೊಡ್ಡದು. ಇದು ಬಂದು ನಮ್ಮ ಮನೆಯವರ ಕೆಲಸ ಮಾಡೋ ಹತ್ರನೇ ಇರೋದು. ಹಾಗಾಗಿ ಜಾಸ್ತಿ ಇಲ್ಲಿಗೆ ಹೋಗ್ತಾ ಇರ್ತೀವಿ. ಹತ್ರನೂ ಇರೋದ್ರಿಂದ ಹೋಗ್ತಾ ಇರ್ತೀವಿ. ಇವರು ಸ್ವಲ್ಪ ಹೊತ್ತು ಆಟ ಆಡ್ದಂಗೆ ಆಯ್ತದೆ, ಮೈಂಡು ಡೈವರ್ಟ್ ಆಗುತ್ತೆ ಅಂತೇಳ್ಬಿಟ್ಟು ನಾವು ಹೋಗ್ತಾ ಇರ್ತೀವಿ. ಇವರು ಕಣ್ಣ ಮುಚ್ಚಾಲೆ ಆಟ ಆಡ್ತಾಯಿದ್ರು. ಅವ್ರ ಅಪ್ಪನ ಹಿಡಿತೀನಿ ಅಂದ್ಕೊಂಡು ಒಡ್ಡಾಡ್ತಾಯಿದ್ರು. ನಮ್ಮ ಮನೆಯವ್ರದ್ದು ಇಲ್ಲೇ ಕೆಲಸ ಅಂದರೆ ಅವ್ರು ಕೆಲಸ ಮಾಡೋರು ಶೆಡ್ಡು ಇಲ್ಲಿ ಹಾಕೊಂಡಿದ್ರು ಸ್ವಲ್ಪ ದಿವಸ. ಇಲ್ಲಿ ಮಾಲ್ ಮಾಡಬೇಕಾದ್ರೆ ಆ ಕೆಳಗಡೆ ರೋಡೆಲ್ಲ ಬಿಟ್ಟು, ಎಲ್ಲ ಜಾಗ ಬಿಟ್ಟು, ಅವ್ರಿಗೆ ಹೋಗೋಕ್ಕೆ ಪಾರ್ಕಿಂಗ್ ವ್ಯವಸ್ಥೆಗೆಲ್ಲ ಬಿಟ್ಟು, ರೋಡ್ ಪಾರ್ಕಿಂಗು ಅದೆಲ್ಲ ಮಾಡೋಕ್ಕೆ ಸಲುವಾಗಿ ಆ ಥರ ಶೆಡ್ ಹಾಕೊಂಡು ಇಲ್ಲೊಂದು ಸ್ವಲ್ಪ ದಿನ ಕೆಲಸ ಮಾಡಿದ್ರು. ನೋಡಿ, ಪಾರ್ಕಿಂಗ್ ವ್ಯವಸ್ಥೆ, ಕಾರ್ಗಳು ನಿಲ್ಲಿಸ್ಕೊಳ್ಳೋಕ್ಕೆ ಒಂದು ಕಡೆ, ಬೈಕ್ಗಳು ನಿಲ್ಲಿಸ್ಕೊಳ್ಳೋಕ್ಕೆ ಒಂದು ಕಡೆ ಅನ್ನೋ ರೀತಿಲಿ ಮಾಡಿದ್ದಾರೆ. ಬೆಂಗಳೂರಲ್ಲಿ ಪಾರ್ಕಿಂಗ್ ವ್ಯವಸ್ಥೆನೇ ಜಾಸ್ತಿ ಫೋಕಸ್ಸು. ರೋಡು ಮತ್ತು ಇಲ್ಲಿ ಹೋಗ್ಬೇಕು ಅಂದರೆ ಒಂದು ಸುತ್ತ ಬಳಸ್ಕೊಂಡು ಬಂದೇ ಹೋಗ್ಬೇಕು, ಗಾಡೀಲಿ ಹೋಗ್ತೀನಿ ಅಂದರೆ. ಇಲ್ಲೇ ಐತೆ, ಇಲ್ಲಿದ್ದರೂ ಹತ್ರ ಇದ್ದರೂ ಕಂಡು ಕಾಣಿಸ್ತಾಯಿದ್ರು ಹೋಗಿ ಹೋಗೋಕ್ಕಾಗಲ್ಲ. ಅದು ಗಾಡೀಲಿ ನಡ್ಕೊಂಡು ಹೋಗ್ತಾಯಿದ್ರೆ ಹೋಗ್ಬೋದು, ರೂಲ್ಸ್ ಫಾಲೋ ಮಾಡಬೇಕಲ್ಲ. ಹಂಗಾಗಿ ಒಂದು ರೌಂಡ್ ಬರಲೇಬೇಕು. ಇದೇ ನೋಡಿ, ವ್ಯಾಲೆಂಟೈನ್ಸ್ ಡೇಗೆ ಈ ಥರ ಸ್ಪೆಷಲ್ ಮಾಡಿದ್ರು. ಗೊಂಬೆದು ದೊಡ್ಡ ಗೊಂಬೆ ಇಲ್ಲಿ ಫ್ರೇಮು ಹಾಕಿ ಈ ಥರ ಮಾಡಿದರು. ಎಲ್ಲ ಹೊಸ್ದಾಗಿ ಏನು ಮಾಡಿರ್ತಾರೆ ಅದಕ್ಕೆ ವಿಶೇಷ. ಅವ್ರು ಎಲ್ಲರಿಗೂ ಅದೇ ತಾನೇ ಖುಷಿ. ನಾವು ಒಂದು ಫೋಟೋ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ತಗೋತಾಯಿದ್ರು. ನಾವು ಒಂದು ತಗೊಂಡು ಫ್ರೇಮ್ ಥರನೇ ಚೆನ್ನಾಗಿ ರೆಡಿ ಮಾಡಿದರು. ಒಟ್ಟಿನಲ್ಲಿ ಯಾವತ್ತೇನೇನು ಸ್ಪೆಷಲ್ ಇರುತ್ತೆ ಅದನ್ನ ಮಾಡ್ತಾರೆ. ಮಾಲಲ್ಲೇ ಆಗ್ಬೋದು, ದೇವಸ್ಥಾನಗಳಲ್ಲೂ ಆಗ್ಬೋದು. ದೇವಸ್ಥಾನದಲ್ಲಿ ಶಿವರಾತ್ರಿ ಸ್ಪೆಷಲ್ ಆ ಥರ. ಬೆಂಗಳೂರಲ್ಲಿ ಯಾವುದೇ ಹಬ್ಬ ಇದೇನಾದ್ರು ಬಂದರೂ ಆಚರಿಸ್ತಾರೆ. ಎಲ್ಲ ಕಡೆನೂ ಆಚರಿಸ್ತಾರೆ, ಇಲ್ಲೂ ಆಚರಿಸ್ತಾರೆ. ಸ್ವಲ್ಪ ಮಾತ್ರ ವಿಡಿಯೋ ಮಾಡಿದ್ದೀನಿ, ಎಲ್ಲ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ಎಸ್ಕಲೇಟರಲ್ಲಿ ಹೋಗ್ತಾವ ನನ್ನ ಮಗ. ಅವ್ನಿಗಿದ್ರಲ್ಲಿ ಹೋಗೋದೇ ಖುಷಿ. ನಾನು ನನ್ನ ಮಗನ ಎತ್ಕೊಂಡು ನಾನು ಹೋಗ್ತಾಯಿದ್ದೀನಿ. ಆಮೇಲೆ ಇಲ್ಲಿ ಬೀಜ ಬಿತ್ತನೆಗಳು ಯಾವ ಥರ, ಆಮೇಲೆ ಹೂದು ಫ್ಲವರ್ದು ಬೇಕಾ ಅವೆಲ್ಲ ಬೀಜಗಳು ಸಿಗ್ತಾಯಿದ್ವು ಪ್ಯಾಕೆಟು. ಹೋಲ್ಸೇಲ್ ದರದಲ್ಲಿ ಮಾಲ್ ಒಳಗಡೆನೇ ಸೇಲ್ ಮಾಡ್ತಾಯಿದ್ರು. ನೋಡಿ, ಬೀಜಗಳು. ಆಮೇಲೆ ಈ ಥರ ಮನಿ ಪ್ಲ್ಯಾಂಟು, ಇದಕ್ಕೆ ಏನೂ ಇದಾಕಂಗಿಲ್ಲ, ಹೋಗಲ್ಲ, ಅದು ಹಾಳಾಗಲ್ಲ ಬೇಗ. ಆ ಥರ ಗಿಡಗಳು ಇಟ್ಟಿದ್ರು. ಶೋಗೆ ಮಡಿಕೋಬೋದು. ನೋಡಿ, ಇವೆಲ್ಲ ಪ್ಲ್ಯಾಸ್ಟಿಕ್ದು ತರಕಾರಿಗಳು, ಮಕ್ಳಿಗೆ ಆಟ ಆಡೋಕ್ಕೆ ಅಟ್ರ್ಯಾಕ್ಟ್ ಮಾಡೋಕ್ಕೆ ಅದು ಇದು ಅಂತ ತೋರಿಸ್ಕೋಬೋದು ಅಂತೇಳ್ಬಿಟ್ಟು. ಮನೆಗೆ ಬೇಕಾದಂತಹ ಡೆಕೋರೇಟಿವ್ ಐಟಮ್ಮು. ನೋಡಿ, ಇದು ಒಂದೊಂದು ಪೀಸ್ ಒಂದೊಂದು ರೇಟ್ ಐತೆ. ಒಂದೊಂದು ಪೀಸ್ಗೆ ಸ್ಪೆಷಲ್ಲಾಗಿ ಅದೇ ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ಲಾಗಿ ಈ ಥರ ಇಟ್ಟಿದ್ರು ಅಷ್ಟೇ. ಮನೆಗೆ ಬೇಕಾದಂತಹ ಐಟಮ್ಗಳು ನೋಡಿ. ಇದು ನೀವು ಈಗ ತಾನೇ ಓಪನ್ ಮಾಡವ್ರೆ.
ಇದಕ್ಕೆ ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ಗೇ ಓಪನ್ ಮಾಡವ್ರೆ. ಡಿಫ್ರೆಂಟ್ ಇರಲಿ ಅಂತ ಏನಾದ್ರು ಚೇಂಜಸ್ ಮಾಡ್ತಾನೆ ಇರ್ತಾರೆ ಒಟ್ಟಿನಲ್ಲಿ. ನೋಡಿ ಹೊರ್ಗಡೆ ಬಂದರೆ ಈ ಥರ ಅಟ್ರಾಕ್ಟಿವ್ ಆಗಿ ಕಾಣೋ ರೀತಿ ಹೊರ್ಗಡೆ ರೋಡ್ಗೆಲ್ಲ ಕಾಣಿಸೋ ರೀತಿ ಇಲ್ಲಿ ನೋಡಿ ಸ್ಪೈಡರ್ ಮ್ಯಾನ್ ಥರ ಹಾಯ್ ಮಾಡ್ತಾರೆ, ಈ ಥರ ನಿಂತ್ಕೊಬಿಡ್ತಾರೆ. ಯಾರು ಬಂದರೆ ಅವ್ರಿಗೂ ಹಾಯ್ ಮಾಡ್ತಾರೆ, ಮತ್ತು ಅವ್ರದ್ದು ಏನು ಕೆಲಸ ಐತೆ ಅದು ಮಾಡ್ತಾ ಇರ್ತಾರೆ. ಅಟ್ರಾಕ್ಟಿವ್ ಆಗಿ ಏನಾದ್ರು ಒಂದು ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ಈ ಥರ ಮಾಡ್ತಾರೆ ನೋಡಿ. ಮತ್ತೆ ಈಗ ಅವ್ರ ಕೆಲಸ ಆಯ್ತಾ, ಇವರು ಫೋಟೋ ತಗೊಂಡ್ರು ಅವ್ರದ್ದಾಯ್ತು, ತಿರ್ಗಿ ಮತ್ತೆ ಅವರು ಅದೇ ಸ್ಟ್ಯಾಂಡು, ಅವರು ಯಾವ ರೀತಿ ನಿಂತ್ಕೋಬೇಕು ಅದೇ ರೀತಿ ಫೋಸ್ ನಾನು ವೀಡಿಯೋ ಮಾಡ್ತಾಯಿದ್ದೆ ಅಂತ ಹೇಳ್ಬಿಟ್ಟು ಫೋಸ್ ಕೊಡ್ತಾಯಿದ್ರು. ಅಷ್ಟೇ ನನ್ನ ಮಗನ್ನೇ ನಿಲ್ಸೋಕ್ಕಾಗಲಿಲ್ಲ, ಅವ್ನು ನಿಂತ್ಕೊಳ್ಳೋದು ಇಲ್ಲ ಅಂತ ಹೇಳ್ಬಿಟ್ಟು ಐಸ್ ಕ್ರೀಮ್ ತಗೊಂಡ್ರು 1-2. ಅವ್ರ ಅಪ್ಪ ಒಂದು ತಿನ್ನಲಿ ಅಂದ್ಬಿಟ್ಟು ತಿಂತಾ ಕೂತಿದ್ದ. ನಾವೊಂದು ಸ್ವಲ್ಪ ಹೊತ್ತು ಅಲ್ಲೇ ಇವ್ರು ಆಟ ಆಡ್ತಾರಲ್ಲ ಅಂದ್ಬಿಟ್ಟು ಸುಮ್ಮನೆ ಕೂತಿದ್ದು. ಸ್ವಲ್ಪ ಹೊತ್ತು ಕೂತಿದ್ದು ಇನ್ನೇನು ಟೈಮ್ ಆಗುತ್ತೆ ಅಂದ್ಬಿಟ್ಟು ನನ್ನ ಮಗ ಇಲ್ಲಿ ಕರ್ಕೊಬಂದು ಆಟ ಆಡಿದ್ರು, ಪಾರ್ಕಿಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಮತ್ತೆ ಪಾರ್ಕಿಗೆ ಕರ್ಕೊಂಡು ಹೋಗ್ತಾನೆ. ಇಲ್ಲೊಂದು ಸ್ವಲ್ಪ ಹೊತ್ತು ತಿನ್ನೋ ಗಂಟ ಕೂತಿದ್ದು, ಎಲ್ಲ ನೋಡ್ಕೊಂಡು ಪಾರ್ಕಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಪಾರ್ಕಿಗೆ ಹೋದೋ. ಅಲ್ಲೇ ಹತ್ರನೇ ಒಟ್ಟಿನಲ್ಲಿ ಇವ್ರನ್ನ ಎತ್ಕೊಂಡು ಹೋಗಬೇಕು. ಮತ್ತು ನನ್ನ ಮಗ ಅವ್ನಿಗೆ ಏನು ಅನಿಸುತ್ತೆ ಅದು ಮಾಡಲೇಬೇಕು. ಅವನು ಇಷ್ಟೆಲ್ಲ ತಿಂದು ಮಾಡಿ ಒಡ್ಡಾಡಿದ್ರು ಅವ್ನು ಪಾರ್ಕಿಗೆ ಹೋಗ್ಬೇಕು ಅಂತ ಮನೆಯಿಂದನೇ ಹೇಳ್ಕೊಬಂದಿದ್ದ. ಅದು ಪಾರ್ಕಿಗೆ ಹೋಗಲೇಬೇಕು. ಈಗ ನೋಡಿ ಅಲ್ಲೊಂದು ಸ್ವಲ್ಪ ಹೊತ್ತು ಅಲ್ಲಿ ಒಳಗಡೆ ಬಿಡಲ್ಲ, ಆದರೂ ಇವನು ನನ್ನ ಮಗ ಚಿಕ್ಕ ಮಗ ಸಂದಿಲಿ ನುಗ್ಗಿ ಹೋಗಿ ಈ ಥರ ಬಂದ. ಆ ಗಿಡದೊಳಗಡೆನೇ ಕಾಲಾಕ್ತಾ ಇದ್ದಾನೆ. ಪಾರ್ಕಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಬಂದು ಪಾರ್ಕ್ ಹತ್ರನೇ ಈ ಟೆಂಪಲ್ ಇರೋದು. ಅಲ್ಲೊಂದು ಸ್ವಲ್ಪ ಪೂಜೆ ನಮಸ್ಕಾರ ಮಾಡಿಕೊಂಡು ಮಂಗಳಾರತಿ ತಗೊಂಡು ಬಂದು. ಈ ವಿಡಿಯೋ ಸ್ವಲ್ಪನಾದ್ರು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ.